ಒಬ್ಬಟ್ಟು ಮೃದುವಾಗಿ ರುಚಿಯಾಗಿದ್ದು ತುಂಬ ದಿನ ಸ್ಟೋರ್ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ಈ ಯುಗಾದಿ ಹಬ್ಬಕ್ಕೆ ಮೈದಾ ಉಪಯೋಗಿಸ್ದೇ ಗೋಧಿ ಹಿಟ್ಟಿನಲ್ಲಿ ಮೃದುವಾಗಿ ರುಚಿಯಾಗಿ ತೆಂಗಿನಕಾಯಿ ಹಾಕ್ತೇನೆ ಇರೋದ್ರಿಂದ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಬಹುದು. ಈ ಆರೋಗ್ಯಕರವಾದಂಥ ಒಬ್ಬಟ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹಿಟ್ಟು ಇಲ್ಲದೇ ಮಾಡುವಂಥ ಈ ಒಬ್ಬಟ್ಟನ್ನು ಮೃದುವಾಗಿ ಮಾಡಬೇಕು ಅಂದರೆ ಒಂದು ಟೆಕ್ನಿಕ್ ಮಾಡಬೇಕಾಗುತ್ತೆ. ಅದೇನು ಅಂತ ನಾನು ಹೋಗ್ತಾ ಹೇಳ್ತೀನಿ. ಈ ಒಬ್ಬಟ್ಟು ಹಿಟ್ಟಿನ ಕಣಕನ್ನು ನಾನಿವತ್ತು ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಕೈಯಲ್ಲಾದರೂ ನಾದಿಸ್ಕೋಬೋದು, ಇಲ್ಲಾಂದರೆ ಈ ರೀತಿ ಮೆಷಿನಲ್ಲಾದರೂ ನಾದಿಸ್ಕೋಬೋದು, ನಿಮ್ಮಿಷ್ಟ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪಿನ ಪುಡಿನ ಸೇರಿಸಿ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾದಿಸ್ಕೊಂಡ್ರೆ ತುಂಬಾ ಹದವಾಗಿ ಬರುತ್ತೆ. ಈ ನೀರಿಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಅರಿಶಿನ ಪುಡಿ ನೀರನ್ನ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಳ್ಳೆ ಕಲರ್ ಬರುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಇವಾಗ ನೋಡಿದರೆ ಇಲ್ಲಿ ಹದವಾದಂತಹ ಗೋಧಿ ಹಿಟ್ಟಿನ ಕಣಕ ರೆಡಿಯಾಗಿದೆ. ಇದರಲ್ಲಿ ನಾವು ಒಬ್ಬಟ್ಟು ಮಾಡ್ಬೋದಾ? ಆಗೋದಿಲ್ಲ. ಇದನ್ನು ಮೈದಾ ಹಿಟ್ಟಿನ ಹದಕ್ಕೆ ಬರಬೇಕು ಅಂತಂದರೆ ಇದಕ್ಕೊಂದು ಟೆಕ್ನಿಕ್ ಮಾಡಬೇಕಾಗತ್ತೆ. ಈ ಗೋಧಿ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡಬೇಕು, ನೀರಿನಲ್ಲಿ ನೆನೆಸಬೇಕು. 1 ಗಂಟೆ ಕಾಲ ನೀರಿನಲ್ಲಿ ನೆನೆಸಿದ್ರೆ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆಮೇಲೆ ನಾವು ಕೈನಲ್ಲಿ ಚೆನ್ನಾಗಿ ನಾದ್ಬಿಟ್ರೆ ಅದು ಮೈದಾ ಹಿಟ್ಟಿನ ಥರನೇ ಆಗುತ್ತೆ. ಈಗ ನೀರಿನಲ್ಲಿ ನೆನೆಸೋಕ್ಕೆ ಇಟ್ಟಿದ್ದೀನಿ 1 ಗಂಟೆ. ಇಲ್ಲಿ 2 ಕಪ್ಪಿನಷ್ಟು ಕಡಲೆಬೇಳೆನ ನೀರಿನಲ್ಲಿ ನೆನೆಸಿಟ್ಕೊಂಡಿದೆ 2 ಗಂಟೆ ಕಾಲ. ಚೆನ್ನಾಗಿ ನೆಂದಿದೆ ಕಡಲೆಬೇಳೆ ಬದಲು ನೀವು ತೊಗರಿಬೇಳೆನೂ ಸಹ ತೊಗೋಬೋದು. ಈಗ ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಆ ಬೇಳೆನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ನೀರನ್ನ ಸೇರಿಸಬೇಕು ಬೇಯಿಸೋದಕ್ಕೆ ಅಂತಂದರೆ, ಬೇಳೆ ಮುಳುಗೋಷ್ಟು ನೀರು ಆದರೆ ಕರೆಕ್ಟಾಗಿರುತ್ತೆ. ನೀವು ಒಬ್ಬಟ್ಟಿನ ಸಾರಿಗೆ ಜಾಸ್ತಿ ನೀರು ಬೇಕು ಅಂದರೆ ಜಾಸ್ತಿ ನೀರನ್ನ ಸೇರಿಸ್ಬೋದು. ಬೇಳೆ ಬೇಯೋದಕ್ಕೆ ಇಷ್ಟು ನೀರು ಸಾಕಷ್ಟೇ. ಈಗ ಬೇಳೆ ಹಾಕಾಯಿತು, ಮುಳುಗೋಷ್ಟು ನೀರು ಹಾಕಾಯಿತು. ಆಮೇಲೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ ಕುಕ್ಕರ್ನಲ್ಲಾದರೂ ಬೇಯಿಸ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಪಾತ್ರೆನಲ್ಲಾದರೂ ಬೇಯಿಸ್ಕೋಬೋದು. ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬೆಂದೆ ಕೈನಲ್ಲಿ ಹಿಸುಕಿದ್ರೆ ಅದು ಹಿಟ್ಟಾಗಬೇಕು, ಅಷ್ಟು ಸಾಫ್ಟಾಗಿ ಬೇಯಿಸ್ಕೋಬೇಕು. ಆವಾಗಲೇ ಈ ಒಬ್ಬಟ್ಟಿನ ಹೂರಣ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಬೇಳೆನ ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು, ಅದು ಪೇಸ್ಟ್ ಆಗಿ ಹೋಗ್ಬಿಡುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೀರು ಇಳಿತಾ ಇದೆ, ಮೇಲ್ಗಡೆ ಬೇಳೆ ಸಾಫ್ಟಾಗಿ ಪೇಸ್ಟ್ ಆಗಿ ಹೋಗಿದೆ. ಈಗ ಪೇಸ್ಟ್ ಆಗಿರೋಂಥ ಈ ಬೇಳೆನ ಮತ್ತೆ ಅದೇ ಪಾತ್ರೆಗೆ, ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯೆ ಒಂದೊಂದು ಬೇಳೆ ಇದ್ದರೆ ಅದು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟಾಗಿ ಹೋಗ್ಬಿಡ್ಬೇಕು. ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಂದರೆ ಮ್ಯಾಶನ್ನು ತೊಗೊಂಡು ಈ ರೀತಿ ಒಂದು 4 ರಿಂದ 5 ಬಾರಿ ಹಿಸುಕಿದ್ರೆ ಒಂದು ಬೇಳೆನೂ ಇರಲ್ಲ, ಆ ರೀತಿ ಸಾಫ್ಟಾಗಿ ಪೇಸ್ಟಾಗಿ ಹೋಗ್ಬಿಡುತ್ತೆ. ಈ ರೀತಿ ಪೇಸ್ಟ್ ಆದರೆ ಏನಾಗುತ್ತೆ ಅಂದರೆ ಒಬ್ಬಟ್ಟನ್ನು ತೆಳ್ಳಗೆ ತಟ್ಟಬಹುದು. ಇವಾಗ ಒಂದು ಬೇಳೆನೂ ಸಹ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಸಾಫ್ಟಾಗಿದೆ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಲೋ ಟು ಮೀಡಿಯಮಲ್ಲಿದೆ. ಇವಾಗ 2 ಕಪ್ಪಿನಷ್ಟು ಕಡಲೆಬೇಳೆಗೆ 1.5 ಕಪ್ಪಿನಷ್ಟು ತುರಿದಿರೋಂಥ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕಪ್ಪು ಬಣ್ಣ ಆಗಿರೋದ್ರಿಂದ ಈ ಹೂರಣ ಸ್ವಲ್ಪ ಕಪ್ಪಾಗಿ ಬರುತ್ತೆ. ಈಗ ಬೆಲ್ಲ ಕರಗಿದ ಮೇಲೆ ಹೂರಣ ಸ್ವಲ್ಪ ತೆಳ್ಳಗಾಗುತ್ತೆ. ಆ ಹಂತದಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪುಡಿ, ಒಣಶುಂಠಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಯಿ ತುರಿನ ಸೇರಿಸ್ತಾ ಇಲ್ಲ. ಕಾಯಿ ತುರಿ ಹಾಕಿದ್ರೆ ರುಚಿಯಾಗಿ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಆದರೆ ಜಾಸ್ತಿ ದಿನ ನಾವು ಒಬ್ಬಟ್ಟನ್ನ ಸ್ಟೋರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಕಾಯಿನ ಹಾಕ್ದೇ ನಾನು ಹೂರಣ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೂರಣ ಗಟ್ಟಿ ಆಗ್ತಾ ಇದೆ, ಪಾತ್ರೆಯಿಂದ ಎದ್ದು ಬರ್ತಾ ಇದೆ. ಇದು ಕರೆಕ್ಟಾಗಿರೋಂಥ ಹದ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡೋಣ. ಇಲ್ಲಿ 1 ಗಂಟೆ ಆಗಿದೆ. ನೀರಿನಲ್ಲಿ ಚೆನ್ನಾಗಿ ಈ ಗೋಧಿ ಹಿಟ್ಟು ನೆಂದಿದೆ. ಇವಾಗ ನಾವೇನು ಮಾಡಬೇಕು, ನೀರಿನಿಂದ ಆ ಗೋಧಿ ಹಿಟ್ಟನ್ನು ತೆಗೆದುಬಿಟ್ಟು ಒಂದು ಅಗಲವಾದಂಥ ತಟ್ಟೆಗೆ ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ನಾದಬೇಕು. ನೋಡ್ತಾ ಇದ್ದರೆ ತುಂಬ ತೆಳ್ಳಗಿದೆಯಲ್ಲಪ್ಪ, ಹೇಗಪ್ಪ ಇದರಲ್ಲಿ ಒಬ್ಬಟ್ಟು ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಪರವಾಗಿಲ್ಲ, ಈ ರೀತಿ ಕೈನಲ್ಲಿ ನಾದ್ತಾ ಹೋಗಿ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿ ಬೇಕು ಅಂದರೆ ಕೈನ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳಿ, ಆಗ ಇನ್ನೂ ನಾದೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ನಿಮ್ಮ ಕಣ್ಮುಂದೆನೇ ಅಷ್ಟು ತೆಳ್ಳಗಿರೋದು ಈ ಹದಕ್ಕೆ ರೆಡಿಯಾಗಿದೆ. ಒಳ್ಳೆ ಜಿಡ್ಡು ಸಹ ಬಂದಿದೆ, ಮೈದಾ ಹಿಟ್ಟಿನ ಥರ. ಗೋಧಿ ಹಿಟ್ಟು ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿ ಇಲ್ಲಿ ಕಣಕ ರೆಡಿಯಾಗಿದೆ. ಗೋಧಿ ಹಿಟ್ಟನ್ನು ನಾದಿದ ಮೇಲೆ ನೀರಿನಲ್ಲಿ ನೆನೆಸ್ಬಿಟ್ಟು ಮತ್ತೆ ನಾವು ನಾದಿದರೆ ಅದು ಮೈದಾ ಹಿಟ್ಟಿನ ಥರ ಜಿಡ್ಡು ಬರುತ್ತೆ. ಆವಾಗ ನಾವು ಒಬ್ಬಟ್ಟು ಮಾಡಿದರೆ ಎಕ್ಸಲೆಂಟಾಗಿ ಸಾಫ್ಟಾಗಿ ಬರುತ್ತೆ. ಗೋಧಿ ಹಿಟ್ಟು ಅಂತ ಗೊತ್ತೇ ಆಗೋದಿಲ್ಲ. ಇವಾಗ ಈ ಕಣಕನ್ನು ನಾನು ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 11 ರಿಂದ 12 ದೊಡ್ಡ ಸೈಜಿನ ಒಬ್ಬಟ್ಟು ರೆಡಿಯಾಗುತ್ತೆ 2 ಕಪ್ಪಿನಷ್ಟು ಗೋಧಿ ಹಿಟ್ಟಿನಲ್ಲಿ. ಇವಾಗ ನೋಡಿ, ಈ ಸೈಜ್ನಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ 11 ರಿಂದ 12 ಕಣಕ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಹೂರಣ ಇಟ್ಟಿದ್ವಲ್ಲ, ಅದು ಸಹ ಚೆನ್ನಾಗಿ ಆರಿದೆ. ಆರಿರೋಂಥ ಹೂರಣನ ಕಣಕ ಎಷ್ಟು ದಪ್ಪ ಮಾಡ್ಕೊಂಡಿದ್ವೋ ಅದಕ್ಕಿಂತ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಕಣಕ ಸ್ವಲ್ಪ ಸಣ್ಣಕ್ಕಿರಬೇಕು, ಈ ಹೂರಣ ಸ್ವಲ್ಪ ದಪ್ಪಗಿರಬೇಕು. ಆವಾಗ ಒಬ್ಬಟ್ಟನ್ನು ಮಾಡಿದರೆ ಒಬ್ಬಟ್ಟು ರುಚಿಯಾಗಿ ಬರುತ್ತೆ. ಎಡ್ಜಿನಲ್ಲಿ ಜಾಸ್ತಿ ಹಿಟ್ಟು ಸಿಗೋದಿಲ್ಲ, ಎಲ್ಲ ಕಡೆಯೂ ಹೂರಣ ಸಿಗುತ್ತೆ, ಒಬ್ಬಟ್ಟು ಮೃದುವಾಗಿ ಬರುತ್ತೆ. ಇವಾಗ
ಕಣಕ ಮತ್ತು ಹೂರಣ ಎರಡೂ ರೆಡಿಯಾಗಿದೆ. ಇಲ್ಲಿ ಒಂದು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಬಿಟ್ಟು ಅದ್ರ ಮೇಲೆ ಮೊದಲು ನಾವು ಕಣಕನ ಇಟ್ಬಿಟ್ಟು ಲೈಟಾಗಿ ತಟ್ಕೊಳ್ಳೋಣ. ಎಡ್ಜನ್ನು ಸ್ವಲ್ಪ ತೆಳ್ಳಗೆ ತಟ್ಕೊಬಿಟ್ಟು ಸೆಂಟ್ರಲ್ಲಿ ಸ್ವಲ್ಪ ದಪ್ಪಗೆ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ನಾವು ಎಡ್ಜನ್ನು ಮತ್ತೆ ಮತ್ತೆ ಫೋಲ್ಡ್ ಮಾಡಿದಾಗ ಅದು ಜಾಸ್ತಿ ದಪ್ಪಕ್ಕೆ ಆಗೋದಿಲ್ಲ. ಈ ರೀತಿ ಎಡ್ಜನ್ನು ನಾವು ಕವರ್ ಮಾಡಿದಾಗ ಜಾಸ್ತಿ ಕಣಕ ಬಂತು ಅಂದರೆ ಅದನ್ನ ಎಕ್ಸ್ಟ್ರಾನ ತೆಗೆದಿಟ್ಬಿಡಿ, ಪ್ರಾಬ್ಲಮ್ ಏನಿಲ್ಲ. ಕವರ್ ಮಾಡೋಕ್ಕೆ ಕಣಕ ಇದ್ದರೆ ಸಾಕಷ್ಟೇ. ಮತ್ತೆ ಎಣ್ಣೆನ ಸವರ್ಕೊಬಿಟ್ಟು ಇದನ್ನು ನಾವು ತಟ್ಕೊಂಡು ಹೋಗೋದಷ್ಟೇ ರೌಂಡಾಗಿ. ಈ ರೀತಿ ಕೈನಲ್ಲಿ ಬೆರಳುಗಳಲ್ಲಾದರೂ ನೀವು ತಟ್ಟಬಹುದು, ಇಲ್ಲಾಂದರೆ ಮೇಲ್ಗಡೆ ಒಂದು ಕವರ್ನ ಇಟ್ಬಿಟ್ಟು ಸ್ಪ್ರೆಡ್ ಮಾಡಿದರೂ ಮಾಡಬಹುದು. ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ ಮಾಡಬಹುದು. ಹೀಗೆ ಬೆರಳು ಬರ್ತಾ ಇದೆ ಅಂತಂದರೆ ಲಾಸ್ಟಿಗೆ ಒಂದು ಸಾರಿ ಅಂಗೈನಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಒಂದೇ ಸಮ ಬರುತ್ತೆ. ಇವಾಗ ನೋಡಿದರೆ ಒಬ್ಬಟ್ಟು ಒಂದೇ ಸಮವಾಗಿ ಅಗಲವಾಗಿ ತಟ್ಟಿ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಬಿಸಿಯಾಗಿರೋಂಥ ಹರಳೆ ಮೇಲೆ ಉಲ್ಟ ಹಾಕೋದಷ್ಟೇ. ಆಮೇಲೆ ಬಟರ್ ಪೇಪರ್ನ ತೆಗೆದ್ರೆ ಅದು ಸುಲಭವಾಗಿ ಬಂದುಬಿಡುತ್ತೆ. ಇವಾಗ ಫ್ಲೇಮ್ನ ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಎರಡೂ ಬದಿನೂ ತಿರುಗಿಸ್ತಾ ಬೇಯಿಸೋದಷ್ಟೇ. ಒಳಗಡೆ ಕಣಕ ಚೆನ್ನಾಗಿ ಬೆಂದುಬಿಟ್ಟಿದೆ, ಮೇಲ್ಗಡೆ ಈ ಗೋಧಿ ಹಿಟ್ಟನ್ನು ಬೇಯಿಸ್ಕೋಬೇಕಾಗುತ್ತೆ. ಅದನ್ನು ಸಹ ನಾವು ಚೆನ್ನಾಗಿ ಎಣ್ಣೆನೋ ತುಪ್ಪನೋ ಹಾಕಿ ತಟ್ಟಿಸಿದ್ರಿಂದ ಅದು ಸಹ ಬೇಗ ಬೆಂದುಬಿಡುತ್ತೆ. ಎರಡೂ ಬದಿನೂ ಚೆನ್ನಾಗಿ ಬೇಯಬೇಕು, ಒಳ್ಳೆ ಬಣ್ಣ ಬರಬೇಕು. ಲೋ ಫ್ಲೇಮಲ್ಲಿ ಒಬ್ಬಟ್ಟನ್ನು ಬೇಯಿಸಿದ್ರೆ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಫ್ಲೇಮನ್ನು ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಬೇಗ ಬೆಂದುಬಿಡುತ್ತೆ ಈ ಒಬ್ಬಟ್ಟು. ರುಚಿಯಾದಂಥ ಆರೋಗ್ಯಕರವಾದಂಥ ಗೋಧಿ ಹಿಟ್ಟಿನ ಒಬ್ಬಟ್ಟು ರೆಡಿಯಾಗಿದೆ. ತೆಂಗಿನಕಾಯಿ ಹಾಕ್ತಾನೆ ಇರೋದ್ರಿಂದ ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಬಹುದು. ಈ ಯುಗಾದಿ ಹಬ್ಬಕ್ಕೆ ವಿಶೇಷವಾದಂಥ ಒಬ್ಬಟ್ಟನ್ನು ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.